ನಮಸ್ತೆ. 17/7/2025 ಗುರುವಾರ ಕೃಷ್ಣ ಪಕ್ಷ. ಇವತ್ತು ಸಪ್ತಮಿ ಇದೆ. ಅಂದರೆ ಈ ತಿಥಿ ಶುಭ ತಿಥಿ. ಸಪ್ತಮ ಅಂತಾನು ಅನ್ನಬಹುದು, ಸಮಸಪ್ತಮ. ಹಂಗಾಗಿ ಶುಭವಾಗಿ ನಡೆಯುವಂಥದ್ದು. ಸಂಜೆ 7:09:13 ಸಪ್ತಮ ಆದ ನಂತರ ಅಷ್ಟಮಿ ಬರುತ್ತದೆ. ಇವತ್ತಿನ ನಕ್ಷತ್ರ ರೇವತಿ. ರಾತ್ರಿ 3:38:51 ರೇವತಿ ನಕ್ಷತ್ರ ಇರುವವರೆಗೂ ಆರೋಗ್ಯ, ಕಾರ್ಯಸಿದ್ಧಿ ಎಲ್ಲ ರೀತಿಯಲ್ಲೂ ಶುಭವಾಗಿದೆ. ಆನಂತರ ಅಂತಂದರೆ ರಾತ್ರಿ 27 ಅವರ್ಸ್ ಅಂತಂದರೆ 3:39 ನಂತರ ಬರುವಂಥದ್ದು ಅಶ್ವಿನಿ ನಕ್ಷತ್ರ. ಖಂಡಿತವಾಗಿ ಅದು ಶುಭಕರವಾಗಿದೆ. ಆದ್ದರಿಂದ ಇವತ್ತೇನೂ ದೋಷವಿಲ್ಲ, ಒಳ್ಳೆಯ ದಿನ. ಆದರೂ ನಾವು ತಿಂಗಳು ಮಾತ್ರ ನೋಡ್ಕೋಬೇಕು. ಯಾಕೆಂತಂದರೆ ಅದರಲ್ಲಿ ಬರುವ ದೋಷಗಳಿಂದಾಗಿ ಮುಹೂರ್ತ ಕಾರ್ಯಗಳಿಗೆ ಇನ್ನೂ ಸ್ವಲ್ಪ ಒಂದು ವಾರ ತಡಿಬೇಕಾಗ್ತದೆ. ಆ ನಂತರ ಶುಭಕರವಾಗಿರುತ್ತದೆ ಇದೆಲ್ಲ. ಆದರೂ ಇದರಲ್ಲಿ ಸೌರಮಾನ ಪ್ರಕಾರ ಅಲ್ಲಿ ಆಷಾಢ ತಿಂಗಳು ಪ್ರಾರಂಭವಾಗಿದೆ. ಅದನ್ನು ಆಡಿ ಮಾಸ ಅಂತಂತಾರೆ, ಶೂನ್ಯ ಮಾಸ ಅಂತಂತಾರೆ. ಈ ರೀತಿ ಆ ಕಡೆ ಇದೆ. ಹಂಗಾಗಿ ಇವತ್ತಿನ ದಿನ ಪ್ರಕಾರ ಅಲ್ಲಿ ಆಷಾಢ ಸ್ಟಾರ್ಟ್ ಆಯಿತು ಅಂತಂದರೆ, ಅಂದರೆ ನಮ್ಮಲ್ಲಿ ಪ್ರಾರಂಭವಾಗಿ 15 ದಿನ ಹೆಚ್ಚು ಕಮ್ಮಿ ಆಗಿ ಅಲ್ಲಿ ಪ್ರಾರಂಭವಾಗುತ್ತದೆ. ನಮಗೆ ಮುಗಿದ ಮೇಲೇನು ಅಲ್ಲಿ ಇನ್ನೂ 15 ದಿನ ಆಷಾಢ ಇರುತ್ತದೆ. ನಮಗೆ ಇನ್ನೂ ಒಂದು ವಾರ. ಆನಂತರ ನಮಗೆ ಆಷಾಢ ಮುಗಿತದೆ. ಇಲ್ಲಿಂದ ಮುಹೂರ್ತ ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೋದು. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇವತ್ತು 2 ರಾಶಿ, ಒಂದು ಮೀನರಾಶಿ, ಇನ್ನೊಂದು ಮೇಷರಾಶಿ. ಅಂತಂದರೆ ಬೆಳಿಗ್ಗೆ 6:02 ರಾತ್ರಿ 3:39 ಮೀನರಾಶಿ, ಆನಂತರ ಮೇಷರಾಶಿ. ಬೆಳಿಗ್ಗೆ 6:02 10:34 ರೇವತಿ ನಕ್ಷತ್ರ 1ನೇ ಪಾದ. 10:34 ಸಂಜೆ 4:16 ರೇವತಿ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 9:58 ರೇವತಿ ನಕ್ಷತ್ರ 3ನೇ ಪಾದ. ರಾತ್ರಿ 9:58 ಮೇಲೆ ಲೇಟ್ ನೈಟ್ ಅಂತಂದರೆ 3:39 ರೇವತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗಿತದೆ. ಆನಂತರ ಪ್ರಾರಂಭವಾಗುವಂಥದ್ದು ಅಶ್ವಿನಿ ನಕ್ಷತ್ರ 1ನೇ ಪಾದ ಅಂತಂದರೆ ಮೇಷರಾಶಿ. ಹಂಗಾಗಿ ನಕ್ಷತ್ರ ಪಾದಗಳಿಂದಾಗಿ ಹುಟ್ಟುವ ಮಗು ಯಾವ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ತಿಳ್ಕೊಬೋದು. ಇದೆಲ್ಲ ನೀವು ತಿಳ್ಕೊಳ್ಳಿ. ಮತ್ತು ಇವತ್ತಿನ ವಿಶೇಷವಾಗಿ 100% ಅಶುಭ ಮತ್ತು ಶುಭ ಸಮಯಗಳನ್ನ ನೋಡೋಣ. ಯಾವ ತಿಂಗಳಾದರೂ ದಿನ ಕೆಟ್ಟೋದಾದರೂ ಕೂಡ ಎಮರ್ಜೆನ್ಸಿಗೆ ಶುಭ ಸಮಯಗಳು ಬೇಕೇ ಬೇಕಾಗುತ್ತದೆ. ಆ ರೀತಿ ಇದನ್ನು ನೋಡ್ಕೋಬೋದು. ಆ ವಿಷಯಕ್ಕಾಗಿ ಈಗ ನಾವು ಬರ್ತೀವಿ. ಅದರಲ್ಲೂ ವಿಶೇಷವಾಗಿ ಎಂದಿನಂತೆ ನಾವು ಹೇಳ್ತಾನೆ ಬಂದಿದ್ವಿ, 100% ಕೆಟ್ಟ ಟೈಮಲ್ಲಿ ಇದ್ದರೆ ಆ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರ್ದು. ಆದರೆ 100% ಶುಭ ಸಮಯ ಇದ್ದರೆ ಅದರಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳನ್ನ 100% ಕೆಟ್ಟ ಟೈಮಲ್ಲೂ ಕೂಡ ಕಂಟಿನ್ಯೂ ಮಾಡ್ಬೋದು. ಬೆಳಿಗ್ಗೆ 7:40 10:16 ಇದು ಒಂದು ಶುಭ ಸಮಯ. 11:11 ಮಧ್ಯಾಹ್ನ 2 ಗಂಟೆವರೆಗೂ ಒಂದು ಶುಭ ಸಮಯ. ಅದೇ ಥರ ಸಂಜೆ 5:48 6:39 ಶುಭ ಸಮಯ. ಸಂಜೆ 7:10 ರಾತ್ರಿ 8:12 ಶುಭ ಸಮಯ. ರಾತ್ರಿ 9:40 ಮೇಲೆ ಶುಭ ಸಮಯವಿದೆ. ಇದೇ ಸಮಯದಲ್ಲಿ 100% ಅಶುಭ ಸಮಯಗಳನ್ನ ನೋಡೋಣ. ಈ 100% ಅಶುಭ ಸಮಯಗಳನ್ನ ನೋಡೋಕ್ಕೆ ಮುಂಚೆ ಇವತ್ತಿನ ದಿನದಲ್ಲಿ ಯಾವ ರಾಶಿಗೆ ದೋಷವಿದೆ ಅಂತ, ಇದರಲ್ಲಿ ಇಂಪಾರ್ಟೆಂಟಾಗಿ ಬೆಳಗ್ಗೆ 6:02 3:39 ಸಿಂಹರಾಶಿಯವರಿಗೆ ಚಂದ್ರಾಷ್ಟಮ ದೋಷ ಉಂಟು. ಆ ರಾಶಿಯವರು, ಸಿಂಹರಾಶಿಯವರು ಮಾತ್ರ ನಿಮ್ಮ ಹೆಸರಲ್ಲಿ ಏನಾದ್ರು ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ. ಅದರಲ್ಲೂ ಮುಹೂರ್ತ ಕಾರ್ಯಗಳಿಲ್ಲ, ಗೊತ್ತು ಆಷಾಢ ಅಂತ. ಆದರೂ ಬೇರೆ ವಿಷಯಗಳನ್ನ ನಾವು ಗಮನಿಸಬೇಕು. ಅದೇ ಥರ ರಾತ್ರಿ 3:39 ಮೇಲೆ ಕನ್ಯಾ ರಾಶಿಯವರಿಗೆ ದೋಷ ಉಂಟು. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಳ್ಳಿ.
ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ 100% ಇದರಲ್ಲಿ ಅಶುಭ ಸಮಯವನ್ನು ನೋಡೋಣ. ಬೆಳಗ್ಗೆ 6:02ರಿಂದ 7:38 ಯಮಗಂಡ ಕಾಲ, 10:18ರಿಂದ 11:09 ದುರ್ಮುಹೂರ್ತ, ಮಧ್ಯಾಹ್ನ 2:07ರಿಂದ 3:38ವರೆಗೂ ರಾಹುಕಾಲ, ಮಧ್ಯಾಹ್ನ 3:25ರಿಂದ ಸಂಜೆ 4:16ವರೆಗೂ ದುರ್ಮುಹೂರ್ತ, ಸಂಜೆ 4:14ರಿಂದ ರಾತ್ರಿ 3:46ವರೆಗೂ ಸ್ವಲ್ಪ ನೋಡ್ಕೊಳ್ಳಿ. ಆದರೂ ಇದರಲ್ಲಿ ಸಂಜೆ 4:14ರಿಂದ 5:46ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ, ಇದು ಅಧಿಕವಾದ ದೋಷ. ಸಂಜೆ 6:41ರಿಂದ 7:08ವರೆಗೂ ಮೃತ್ಯು, ರಾತ್ರಿ 8:14ರಿಂದ 9:38ವರೆಗೂ ವಿಷಕಾಲ. ಇದರಲ್ಲಿ ಖಂಡಿತವಾಗಿಯೂ ಅಶುಭ ಸಮಯ ಅಂತ ಇರೋದರಿಂದ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರ್ದು, ಪ್ರಯಾಣವಾಗಲಿ ಯಾವುದೇ ಆಗಲಿ. ಹಾಗಿದ್ದರೆ ಖಂಡಿತವಾಗಿ ಕಾರ್ಯಗಳಲ್ಲಿ ಗೆಲುವು ಉಂಟು. ಮತ್ತು ಇವತ್ತಿನ ದಿನದಲ್ಲಿ ಎಲ್ಲ ನಕ್ಷತ್ರಗಳಿಗೂ ನೋಡೋಣ, ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ದಿನ ಪೂರ್ತಿ ಖಂಡಿತವಾಗಿ ಅಭಿವೃದ್ಧಿ, ಸ್ವಲ್ಪ ವ್ಯಯ ಇರುತ್ತೆ, ಖರ್ಚು ಅಷ್ಟೇ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ತಗೊಂಡ್ರೆ ರೇವತಿ ನಕ್ಷತ್ರ ಇರೋದರಿಂದ ಟೆನ್ಷನ್ ಉಂಟು, ವ್ಯಯಗಳು ಉಂಟು, ಅದರಿಂದ ಸ್ವಲ್ಪ ಎಚ್ಚರ. ಅದೇ ಕೃತಿಕಾ ನಕ್ಷತ್ರ ವೃಷಭ ರಾಶಿಯೂ ಅದೇ ರೀತಿಯಲ್ಲೇ ಟೆನ್ಷನ್, ಆದರೂ ಸ್ವಲ್ಪ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ಆತಂಕ ಇದ್ದರೂ ಸ್ವಲ್ಪ ಸಮಾಧಾನ ಬರುತ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ, ಹಂಗಾಗಿ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಪ್ರತ್ಯೇಕ ತಾರೆಯಾಗಿರೋದ್ರಿಂದ ಖಂಡಿತವಾಗಿಯೂ ಗಮನ ಕೊಡಬೇಕಾಗಿರುವ ದಿನವಿದು. ಯಾಕೆಂತಂದರೆ ಹೆಚ್ಚಿನ ತೊಂದರೆಗಳಿರುತ್ತದೆ, ಟೆನ್ಷನ್ ಇರ್ತದೆ, ಅದನ್ನು ಸರಿ ಮಾಡಿಕೊಳ್ಳಿ. ಆದರೂ ಕೂಡ ಇದನ್ನೆಲ್ಲ ದಾಟಿ ರೇವತಿ ನಕ್ಷತ್ರ ದೇವಗಣವಾಗಿರೋದರಿಂದ ಗಮನ ಕೊಟ್ಟರೆ ಯಾವ ದೋಷಗಳೂ ಇಲ್ಲ. ನೆಕ್ಸ್ಟ್ ನಾವು ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಇದರಲ್ಲಿ ಜನನವಾದ ನಿಮಗೂ ಅದೇ ರೀತಿಯಲ್ಲಿ ಪ್ರತ್ಯೇಕ ತಾರೆಯಾದರೂ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿ ಚಂಚಲವಿದೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ. ಇದೆಲ್ಲ ಇವತ್ತು ರಾತ್ರಿಯವರೆಗೂ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ವಿಪತ್ತಿದೆ, ಏಟು ಗಾಯಗಳೆಲ್ಲ ಆಗುತ್ತದೆ, ತೊಂದರೆಯಿಲ್ಲದೆ ನೋಡಿಕೊಳ್ಳಿ. ಶರೀರ ಆರೋಗ್ಯದಲ್ಲಿ ಗಾಯಗಳು ಬೀಳದಂತೆ ನೋಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತು ಉಂಟು, ಆದ್ದರಿಂದ ಖಂಡಿತವಾಗಿ ಎಚ್ಚರ ವಹಿಸಿ. ಕಾರ್ಯಗಳಲ್ಲಿ ಅಡೆತಡೆ ಇದೆ, ದೇವರಲ್ಲಿ ಪ್ರಾರ್ಥನೆ ಇರಲಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತಿದೆ, ಸ್ವಲ್ಪ ಅಡೆತಡೆ ಇರುತ್ತದೆ ಅಷ್ಟೇ, ಆದರೂ ಅದನ್ನೆಲ್ಲ ಮೀರಿ ದೇವರು ಒಳ್ಳೆಯದು ಮಾಡುತ್ತಾರೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ನಿಮಗೆ ಈ ದಿನದಲ್ಲಿ ಜನ್ಮತಾರೆ ಆಗಿರೋದರಿಂದ ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ. ದೇವರ ಖರ್ಚು ಅಂತ ಚಿಕ್ಕದಾಗಿ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಪರಮ ಮಿತ್ರ ತಾರೆಯಾಗಿ ರೋಗವೃದ್ಧಿಯೂ ಉಂಟು. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಅಭಿವೃದ್ಧಿ ಉಂಟಾಗುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ನಿಮಗೆ ಈ ದಿನ ಟೆನ್ಷನ್ ಇದೆ, ರೋಗವೃದ್ಧಿ ಇದೆ, ಶುಭವಾಗಿಲ್ಲ, ಆದ್ದರಿಂದ ಗಮನ ಕೊಟ್ಟರೆ ಸರಿ ಮಾಡ್ಕೋಬೋದು. ಅದೇ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅಂತಂದರೆ 2, 3, 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಪ್ರಕಾರ ಟೆನ್ಷನ್ ಉಂಟು, ಆದರೂ ಔಷಧಿ ಮತ್ತು ಸಮಾಧಾನ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಅನುಕೂಲವಂತರಾಗಿ ಮಾಡುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಅನುಕೂಲವಾಗಿ ಸುಖಕರವಾಗಿದೆ, ಆದ್ದರಿಂದ ಹೆಚ್ಚಾಗಿ ದೋಷಗಳು ಏನೂ ಇಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ನಿಮಗೆ ಪ್ರತ್ಯೇಕ ತಾರೆ, ಸುಖ ಉಂಟು. ನಂತರ ನೋಡುವಂಥದ್ದು ಚಿತ್ತಾ ನಕ್ಷತ್ರ ತುಲಾರಾಶಿ, ಪ್ರತ್ಯೇಕ ತಾರೇನೆ, ಅಂದರೆ ಅನುಕೂಲವಿಲ್ಲದ ದಿನವಿದು, ಆದರೂ ಶತ್ರು ಕಾಟವಿಲ್ಲ, ಆದ್ದರಿಂದ ಶುಭವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ ಕ್ಷೇಮ ಉಂಟು, ಶತ್ರುನಾಶವಿದೆ. ವಿಶಾಖ ನಕ್ಷತ್ರ ತುಲಾರಾಶಿ, ವಿಪತ್ತಿದೆ, ಎಚ್ಚರ, ಸ್ವಲ್ಪ ಹುಷಾರಾಗಿರಿ. ಹೆಣ್ಮಕ್ಕಳಾದರೂ ಖಂಡಿತವಾಗಿ ಅಡುಗೆ ಮನೆಯಲ್ಲಿ ಎಚ್ಚರವಾಗಿರಬೇಕಾಗ್ತದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಏಟು ಗಾಯಗಳು ತೊಂದರೆಗಳೆಲ್ಲ ಇರುವಂಥ ದಿನವಿದು, ಕಾರ್ಯವೂ ವಿಘ್ನವೂ ಉಂಟು. ವಿನಾಯಕನಿಗೆ ಪೂಜೆ ಮಾಡಿಕೊಳ್ಳಿ. ನೀವು ಎಚ್ಚರವಾಗಿ, ಬರೀ ಪೂಜೆ ಮಾತ್ರ ಅಲ್ಲ, ನಾವು ಎಚ್ಚರವಾಗಿರಬೇಕು ಅಂತ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಆದ್ದರಿಂದ ಶುಭಕರವಾಗಿದೆ.
ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಜನ್ಮತಾರೆ. ಇದೆಲ್ಲ ಕಾರ್ಯವಿಘ್ನವು, ಇದೆಲ್ಲ ರಾತ್ರಿಯವರೆಗೆ ಇರೋದರಿಂದ ಗಮನ ಕೊಡಲೇಬೇಕು. ಮೂಲ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆ ಮತ್ತು ರೋಗ ಭಯ ಇಂಥದೆಲ್ಲ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಮಿತ್ರಧಾರೆ, ಆದ್ದರಿಂದ ಏನೇ ತೊಂದರೆ ಬಂದರೂ ಸರಿ ಹೋಗುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಟೆನ್ಷನ್ ಇದೆ, ಆದರೂ ಅದನ್ನು ಸರಿ ಮಾಡಿಕೊಂಡ್ರೆ ತೊಂದರೆಗಳಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಮಕರ ರಾಶಿ ಎರಡೂ ಇದೆ. ಈಗ ಮಕರ ರಾಶಿಯನ್ನು ನೋಡೋಣ. ಖಂಡಿತವಾಗಿ ಟೆನ್ಷನ್, ಆದರೂ ಲಾಭಕ್ಕೇನು ತೊಂದರೆಗಳಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಅನುಕೂಲವಿದೆ, ಲಾಭವಿದೆ, ಅಭಿವೃದ್ಧಿ ಉಂಟು. ಇವತ್ತು ಅಂದರೆ ತಿಂಗಳಿಗೆ ಏನೇ ಆದರೂ ಈ ವಿಷಯಗಳಲ್ಲಿ ಏನೂ ತೊಂದರೆಗಳಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಯೋಚನೆ ಮಾಡಬೇಕು ಒಂದು ಕಾರ್ಯನ ಪ್ರಾರಂಭ ಮಾಡೋಕ್ಕೆ, ಆದರೆ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆ ಇಲ್ಲ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು, ಧನಹಾನಿ, ಹಾಗೆ ಕೆಟ್ಟದಾಗೆ ಎಲ್ಲ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತ ಕ್ಷೇಮ, ಆದ್ದರಿಂದ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ವಿಪತ್ತು ಅಂದರೆ ಏಟು ಗಾಯಗಳು, ಧನಹಾನಿ, ನಾನಾ ವಿಧದಲ್ಲಿ ವೇಸ್ಟ್ ಖರ್ಚುಗಳಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ವಿಪತ್ತು ಉಂಟು, ಆದ್ದರಿಂದ ಎಚ್ಚರ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತು ಉಂಟು, ಅಭಿವೃದ್ಧಿ ಇದೆ, ಆದ್ದರಿಂದ ಶುಭಕರವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ನಿಮಗೆ ಖಂಡಿತವಾಗಿ ಈ ದಿನದಲ್ಲಿ ಜನ್ಮ ತಾರೆ ಅಂತ ಇರೋದರಿಂದ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಯಾರಿಗಾದರೂ ಸಹಾಯ ಚಿಕ್ಕದಾಗಿ ಮಾಡಿ, ಅದು ತೊಂದರೆ ಇಲ್ಲ. ಅವರವರ ಕಷ್ಟ ಪ್ರಕಾರ, ಅವರವರ ಶಕ್ತಿಯ ಪ್ರಕಾರ, ಹಾಗಾಗಿ ಮಾಡುವವರು ಪಡ್ಕೊಳ್ಳೋವರು ಅಂತ ಇರುತ್ತದೆ, ಅದನ್ನು ನೋಡಿ ಮಾಡಬಹುದು. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.